ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ಆರಂಭ. ಜಡ್ಜ್ ಮುಂದೆ ರೇಣುಕಾಸ್ವಾಮಿ ಪೋಷಕರು ಹಾಜರು. ರೇಣುಕಾಸ್ವಾಮಿ ಪೋಷಕರ ಹೇಳಿಕೆ ಪ್ರಾರಂಭ ಆಗಿದೆ. ನ್ಯಾಯಾಧೀಶರ ಮುಂದೆ ಸಾಕ್ಷಿಯನ್ನ ನುಡಿತಾ ಇರುವಂತ ಪೋಷಕರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳು ಹಾಜರು. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಕೂಡ ಹಾಜರು. ಉಳಿದ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರಾಗಿದ್ದಾರೆ. ನ್ಯಾಯಾಧೀಶರ ಮುಂದೆ ಸಾಕ್ಷಿಯನ್ನು ನುಡಿತಾ ಇದ್ದಾರೆ. ಸದ್ಯಕ್ಕೆ ಇದೀಗ ರೇಣುಕಾಸ್ವಾಮಿ ಪೋಷಕರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆರೋಪಿಗಳನ್ನು ಹಾಜರು ಮಾಡಲಾಗಿದೆ. ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೊ ಉಳಿದ ಆರೋಪಿಗಳು ಕೋರ್ಟ್ಗೆ ನೇರವಾಗಿ ಹಾಜರಾಗಿರುವಂಥದ್ದು. ಏನು ಹೇಳಿಕೆಯನ್ನು ನೀಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈ ಪ್ರಕರಣದಲ್ಲಿ. ರೇಣುಕಾಸ್ವಾಮಿ ಪೋಷಕರು, ಯಾಕಂದರೆ ಸ್ಟೇಟ್ಮೆಂಟ್ ಯಾವ ರೀತಿ ಆಗಿರುತ್ತೆ ಅನ್ನೋದ್ರ ಮೇಲೂ ಕೂಡ ಕೇಸ್ ನಿಂತಿರುತ್ತೆ, ಎಷ್ಟು ಬಲವಾಗಿರುತ್ತೆ ಅವರ ಹೇಳಿಕೆಗಳು ಅಂತ. ಇವತ್ತಿನ ಟ್ರಯಲ್ ಸಹಜವಾಗಿಯೇ ಕುತೂಹಲ. ಡಿ ಗ್ಯಾಂಗಿಗೆ ಢವ ಅಂತೂ ಇದ್ದೇ ಇರುತ್ತೆ, ಯಾಕಂದರೆ ಈ ಪ್ರಕರಣದಲ್ಲಿ ನಾವು ಭಾಗ್ಯ ಆಗಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಿಲ್ಕುಲ್ ಇದರಲ್ಲಿ ನಾವು ಇಲ್ವೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಸೊ ತಾವು ಭಾಗ್ಯ ಆಗಿಲ್ಲ ಅನ್ನೋದಕ್ಕೂ ಕೂಡ ಈಗ ಹೇಳುವಂಥ ಸಾಕ್ಷಿಗಳ ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಸಾಕ್ಷಿಗಳನ್ನು ಇವ್ರುಗಳು ಒದಗಿಸಬೇಕು, ಅಂದರೆ ಆರೋಪಿಗಳು ಕೂಡ ಒದಗಿಸಬೇಕು. ಸೊ ಇದೆಲ್ಲ ವಿಚಾರಣೆಯ ನಂತರ, ಟ್ರಯಲ್ ಮುಗಿದ ನಂತರ ತೀರ್ಪು ಪ್ರಕಟ ಆಗುತ್ತೆ. ಅಲ್ಲಿವರೆಗೂ ಢವ. ಈ ಪ್ರಕರಣದಲ್ಲಿ 270ಕ್ಕೂ ಹೆಚ್ಚು ಸಾಕ್ಷಿಗಳು ಇದೆ ಅನ್ನೋದನ್ನು ಈಗಾಗಲೇ ತಿಳಿಸಲಾಗಿದೆ. ಪ್ರತಿಯೊಂದು ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು ಅಥವಾ ದಾಖಲೆಗಳಾಗಿರ್ಬೋದು, ಟೆಕ್ನಿಕಲ್ ಡಾಕ್ಯುಮೆಂಟ್ಸ್ಗಳು ಕೂಡ ಈ ಪ್ರಕರಣದಲ್ಲಿ ಇದೆ. ಇದೆಲ್ಲವೂ ಕೂಡ ಈ ಪ್ರಕರಣದ ದಿಕ್ಕನ್ನು ಬದಲಿಸಬಹುದು ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಸೂಕ್ತ ರೀತಿಯಾದಂಥ ತೀರ್ಪು ಬರೋದಕ್ಕೂ ಕೂಡ ಸಹಕಾರಿಯಾಗತ್ತೆ. ಹಾಗಾಗಿ ಸಹಜವಾಗಿಯೇ ಕುತೂಹಲ ಇದೆ ಈ ಪ್ರಕರಣದಲ್ಲಿ ಏನಾಗತ್ತೆ ಅಂದರೆ, ಯಾಕಂದರೆ ಈ ಪ್ರಕರಣ ನಮ್ಮ ರಾಜ್ಯದಲ್ಲೇ ನಡೆದಿದ್ರೂ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರದೆ ಸಿಕ್ಕಾಪಟ್ಟೆ ಚರ್ಚೆ ಆಗಿದ್ದಂಥ ಪ್ರಕರಣ. ಮೊದಲು ರೇಣುಕಾಸ್ವಾಮಿ ತಾಯಿಯನ್ನ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಕಟಕಟೆಗೆ ಬಂದು ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿಯವರ ತಾಯಿ. ನಿಮ್ಮ ಹೆಸರು, ನಿಮ್ಮ ಗಂಡನ ಹೆಸರು ಏನು ಅಂತ ಕೇಳಿದ್ದಾರೆ. ಎಲ್ಲಿ ವಾಸ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲ ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಸಹಜವಾಗಿ ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಸೊ ಅದೆಲ್ಲವೂ ಕೂಡ ಈಗ ನಡೆದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ ಪ್ರಕರಣ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾದಂಥ ಪ್ರಕರಣ, ಸಿಕ್ಕಾಪಟ್ಟೆ ಚರ್ಚೆ ಆದಂಥ ಪ್ರಕರಣ, 2025ರ ಅತಿ ದೊಡ್ಡ ಪ್ರಕರಣ ಅಂತ ಕೂಡ ಕರೆಸ್ಕೊಳ್ತಾ ಇತ್ತು ಈ ಪ್ರಕರಣ. ಸೊ ಹಾಗಾಗಿ, ಯಾಕಂದರೆ ಸೆಲೆಬ್ರಿಟಿ ಒಬ್ಬರ ಹೆಸರು ಇದರಲ್ಲಿರೋದು, ಸೆಲೆಬ್ರಿಟಿ ಒಬ್ಬರು ಜೈಲುವಾಸ ಅನುಭವಿಸ್ತಾ ಇರೋದು ಈ ಪ್ರಕರಣದಲ್ಲಿ. ಈ ಕಾರಣಕ್ಕಾಗಿ ಇದು ಅತಿ ಹೆಚ್ಚು ಸುದ್ದಿ ಮತ್ತು ಸದ್ದು ಮಾಡಿದಂಥ ಪ್ರಕರಣ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಕೂಡ ಹಾಜರ್. ಪರಪ್ಪನ ಅಗ್ರಹಾರದಿಂದ ವಿಡಿಯೋ ಕಾನ್ಫರೆನ್ಸ್ ಬಳಿ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಬಿಳಿ ಜಾಕೆಟನ್ನು ಧರಿಸಿದ್ದಾರೆ ಆರೋಪಿ ದರ್ಶನ್. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಪ್ರತ್ಯಕ್ಷ ಆಗಿದ್ದಾರೆ. ಟ್ರಯಲ್ ಬಗ್ಗೆ ದರ್ಶನ್, ಪವಿತ್ರ ಗೌಡಗೆ ಟೆನ್ಷನ್. ಏನು ಹೇಳ್ತಾರೋ, ಏನಾಗುತ್ತೋ, ಏನು ಕತೆಯೋ, ನಮ್ಮಂತೆ ಆಗುತ್ತೋ ಆಗಲ್ವೋ, ಏನು ಗೆತ್ತ ಟೆನ್ಷನ್ ಇದ್ದೇ ಇರುತ್ತೆ. ಕೇಸ್ಗೆ ಸಂಬಂಧಿಸಿದವರು ಮಾತ್ರ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಕೋರ್ಟ್ ತುಂಬ ಜಿಗಿ ಅಂತ ಜನ, ಸಿಕ್ಕಾಪಟ್ಟೆ ಜನ. ಸೊ ಎಲ್ಲ ಲಾಯರ್ಗಳೆಲ್ಲ ಹೋಗ್ಬಿಟ್ಟಿದ್ರು, ವಕೀಲರೆಲ್ಲರೂ ಹೋಗ್ಬಿಟ್ಟಿದ್ರು. ಸೊ ಈ ಬಾರಿ ಕೇಸ್ಗೆ ಸಂಬಂಧಿಸಿದವರು ಮಾತ್ರ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಈ ಪ್ರಕರಣ ಗಮನ ಸೆಳೆದಂಥ ಪ್ರಕರಣ. ಸೊ ಆ ಕಾರಣಕ್ಕಾಗಿಯೇ ವಕೀಲರು ಕೂಡ ಕ್ಯೂರಿಯಾಸಿಟಿಯಲ್ಲೇ ಇದ್ರು. ಬಗ್ಗೆ ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಟ್ರಯಲ್ ಪ್ರಾರಂಭ ಆಗಿದೆ, ಸದ್ಯದ ಅಪ್ಡೇಟ್. ಏನು ಇವತ್ತು ಟ್ರಯಲ್ ಆರಂಭ ಆಗಿರುವಂತದ್ದು. ಟ್ರಯಲ್ಗೆ ಈಗಾಗಲೇ ರೇಣುಕಾಸ್ವಾಮಿಯ ಪೇರೆಂಟ್ಸ್ಗಳು ಕೂಡ ಇಬ್ರು ಹಾಜರಾಗಿ ಇನ್ನು ನ್ಯಾಯಾಧೀಶರ ಮುಂದೆ ಈಗಾಗಲೇ ಹಾಜರಾಗಿದ್ದಾರೆ. ಅವ್ರನ್ನ ವಿಟ್ನೆಸ್ ಬಾಕ್ಸ್ ಕೂಡ ಹಚ್ಚಿರುವಂತದ್ದು. ವಿಟ್ನೆಸ್ ಬಾಕ್ಸ್ ನಲ್ಲಿ ಏನು ಮೊದಲು ಕೋರ್ಟ್ ಪ್ರೊಸೀಜರ್ ಪ್ರಕಾರ ಏನು ಪ್ರಮಾಣವನ್ನು ಮಾಡಿಸ್ಕೊಳ್ಬೇಕಾಗತ್ತೆ ಅವೆಲ್ಲವನ್ನು ಕೂಡ ಮಾಡಿಸ್ಕೊಂಡ ನಂತರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ಪ್ರಕರಣದಲ್ಲಿ ನುಡಿದಂತ ಸತ್ಯಗಳೇನಿತ್ತು ಅವೆಲ್ಲವನ್ನು ಕೂಡ ಇಲ್ಲಿ ಹೇಳ್ಬೇಕಾಗತ್ತೆ. ಅದರ ಜೊತೆಗೆ ಈ ಪ್ರಕರಣದಲ್ಲಿ ಮೊದಲ ಬಾರಿಗೆ ಅವರು ರೇಣುಕಾಸ್ವಾಮಿ ಏನಿದ್ರೆ ಈತ ಅವರ ಪುತ್ರ ಅನ್ನೋದನ್ನ ಅಲ್ಲಿ ಸಾಬೀತು ಮಾಡ್ಬೇಕಾಗತ್ತೆ. ಅವನು ನಮ್ಮದೇ ಮಗ, ನನ್ನ ಮಗ ಅನ್ನೋದನ್ನ ಅವ್ರು ಸಾಬೀತು ಮಾಡ್ಬೇಕಾಗತ್ತೆ. ಚಿತ್ರದುರ್ಗದಲ್ಲಿ ವಾಸವಾಗಿದ್ದ, ಏನು ಕೆಲಸಗಳನ್ನ ಮಾಡ್ಕೊಂಡಿದ್ದ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ರೀತಿಯಲ್ಲೂ ಕೂಡ ಅದಕ್ಕೆ ಪೂರಕವಾದ ದಾಖಲೆಗಳು ಏನೆಲ್ಲ ಇರ್ತವೆ ಅವೆಲ್ಲವನ್ನು ಕೂಡ ಈಗಾಗಲೇ ಅವರು ಒದಗಿಸಿರ್ತಾರೆ. ಅವನು ಕೂಡ ನೀಡಲಾಗುತ್ತೆ. ಅದರ ಜೊತೆಗೆ ಇದಕ್ಕೆ ಸಿಕ್ಕಿರುವಂತ ಸಾಕ್ಷ್ಯಾಧಾರಗಳೇನಿತ್ತು ಆ ಸಾಕ್ಷ್ಯಾಧಾರಗಳನ್ನು ಕೂಡ ಅಲ್ಲಿ ತರಿಸಲಾಗುತ್ತೆ. ಫಿಸಿಕಲ್ ಆಗಿ ನ್ಯಾಯಾಲಯದ ಮುಂದೆ ಇಟ್ಟು ಅದನ್ನ ಅವ್ರಿಗೆ ಪ್ರಶ್ನೆಯನ್ನ ಮಾಡ್ತಾರೆ. ಇವ್ರನ್ನ ತೋರಿಸಿದ್ರೆ ನೀವು ಇದರಲ್ಲಿ ಏನೇನು ಯಾರು ಅಂತ ಎಲ್ಲ ಗುರುತಿಸಬಹುದಾ ಅಂತ ಹೇಳಿ ಕೂಡ ನ್ಯಾಯಾಧೀಶರು, ನ್ಯಾಯಾಲಯ ಅವ್ರ ಕೋರ್ಟ್ ಅವ್ರಿಗೆ ಪ್ರಶ್ನೆಯನ್ನು ಮಾಡಿದಾಗ ಅವ್ರು ಅದನ್ನು ಗುರುತಿಸಬೇಕಾಗತ್ತೆ. ಅದರ ಜೊತೆಗೆ ಹೇಳಿಕೆಗಳನ್ನ, ಅಂದ್ರೆ ಮೋಸ್ಟ್ಲಿ ಚೀಫ್ ಅಂತ ಹೇಳ್ತೀವಿ, ಅಂದ್ರೆ ಈ
ಮೃತ ಏನಿದ್ದಾನೆ ಅವರ ಪರ ವಕೀಲರು, ಅವರದೇ ಕಕ್ಷಿದಾರರು, ಅವರ ಪರ ವಕೀಲರು ಏನಿರ್ತಾರೆ ಅವರ ಕಕ್ಷಿದಾರನ್ನ ಪ್ರಶ್ನೆಯನ್ನ ಮಾಡ್ತಾ ಹೋಗುವಂಥದ್ದು, ಮತ್ತೆ ಕೇಸ್ಗೆ ಪೂರಕವಾದಂತ ಮಾಹಿತಿಗಳನ್ನ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಡ್ತಾ ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನ್ಯಾಯಾಲಯ ಕೂಡ ಕೇಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಮೊದಲು ಏನು SPP ಏನಿರ್ತಾರೆ ಅವರು ಸಂಪೂರ್ಣವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕೇಳ್ತಾ ಹೋಗ್ತಾರೆ, ಅದನ್ನ ಹೇಳ್ತಾರೆ. ಅದಾದ ನಂತರ ಈ ಪ್ರಕರಣದಲ್ಲಿ ಏನು ಉಳಿದ ಆರೋಪಿ ಪರ ಕ್ರಾಸ್ ಅಂತ ನಾವೇನ್ ಹೇಳ್ತೀವಿ, ಈ ಕಾನೂನು ಕೋರ್ಟ್ ಭಾಷೆಯನ್ನು ಯೂಸ್ ಮಾಡಿದರೆ ಕ್ರಾಸ್ ಮಾಡುವಂತ ಸಂದರ್ಭದಲ್ಲಿ 17 ಜನ ಆರೋಪಿಗಳ ಪರವಾಗಿ ಓರ್ವ ವಕೀಲರು ಕೂಡ ಕ್ರಾಸ್ ಮಾಡಬಹುದು. ಇಲ್ಲ ಅಂದ್ರೆ ಒಬ್ಬೊಬ್ಬ ವಕೀಲರು ಯಾರ್ಯಾರು ಅವ್ರವ್ರಿಗೆ ಪರ ವಕೀಲರನ್ನ ಇಟ್ಕೊಂಡಿರ್ತಾರೆ ಅವರ ವಕೀಲರು ಬಂದು ಇವ್ರನ್ನ ಕ್ರಾಸ್ ಅನ್ನ ಮಾಡ್ತಾರೆ. ಅಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಎಷ್ಟು ಮಟ್ಟಿಗೆ ಸತ್ಯ ಇದೆ ಇಲ್ಲ ಸುಳ್ಳು ಅನ್ನೋದನ್ನ ಸಾಬೀತು ಮಾಡ್ಲಿಕ್ಕೆ ಅವರು ಮುಂದಾಗುವಂತದ್ದು, ಮತ್ತೆ ಯಾರ್ಯಾರು ಹತ್ಯೆ ಮಾಡಿದ್ದಾರೆ, ಸೊ ಇದರಲ್ಲಿ ಇವರು ನೇರವಾಗಿ ಯಾರು ಹತ್ಯೆ ಮಾಡಿದ ದರ್ಶನ್ ಪವಿತ್ರ ಕೂಡ ಹತ್ಯೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಾರೋ, ಇಲ್ಲ 17 ಜನದ ಪಾತ್ರ ಇದೆ ಇದರಲ್ಲಿ ಹತ್ಯೆಯನ್ನ ಮಾಡ್ಲಿಕ್ಕೆ, ಎಲ್ಲರೂ ಕೂಡ ತನ್ನ ಮೇಲೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನ ಮಾಡಿ ಹತ್ಯೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಎಲ್ಲಾ ಮಾಹಿತಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಅವರು ಮನವರಿಕೆಯನ್ನು ಮಾಡಿಕೊಡ್ಬೇಕಾಗತ್ತೆ. ಇವತ್ತೇನು ಆರಂಭದಲ್ಲಿ ನ್ಯಾಯಾಲಯಕ್ಕೆ ಹೋದಂತ ಸಂದರ್ಭದಲ್ಲಿ ಆರೋಪಿ ಪರ ವಕೀಲರು ಕೂಡ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಇನ್ನು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಕೋರ್ಟ್ ನಲ್ಲಿ ನೆರೆದಿದ್ದ ಎಲ್ಲಾ ವಕೀಲರಿಗೂ ಅದ್ರ ಜೊತೆಗೆ ಮಾಧ್ಯಮ ಮಿತ್ರರು ಏನಿದ್ರು ಎಲ್ಲರನ್ನು ಕೂಡ ಹೊರಗೆ ಕಳಿಸಿರುವಂತದ್ದು. ಯಾರು ಕೂಡ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಆಗುವಂತ ಸಂದರ್ಭದಲ್ಲಿ ನ್ಯಾಯಾಲಯದ ಒಳಗೆ ಇರ್ಲಿಕ್ಕೆ ಅವಕಾಶಗಳು ಇರೋದಿಲ್ಲ. ನ್ಯಾಯಾಧೀಶರು ಮತ್ತು ವಕೀಲರು ಅದನ್ನ ವಿಟ್ನೆಸ್ ಹೇಳಲಿಕ್ಕೆ ಬಂದು ಒಟ್ಟು 6 ರಿಂದ 7 ಜನ ಮಾತ್ರ ನ್ಯಾಯಾಲಯದ ಒಳಗಿರ್ತಾರೆ ಕೋರ್ಟ್ ಹಾಲ್ ನಲ್ಲಿ. ಅವರು ಸಮ್ಮುಖದ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ನಲ್ಲಿ ಇವತ್ತಿನ